ಉಪಾಧ್ಯಾಯರು ಮುಂಬೇರದಲ್ಲಿ ದೇವೇಂದ್ರನಾಗಿ ಪ್ರೊಫೆಸರ್ ಎಂ.ಎಲ್. ಸಾಮಗರ್, ಶಿಲ್ಪನಾಗಿ ಹರಿನಾರಾಯಣ ಭಟ್ ಬದಲಿ, ಶಾಂಭವಿಯಾಗಿ ಪ್ರಶಾಂತ್ ಶೆಟ್ಟಿ ಜಲಿಯಾಗಿ, ಚಂದಾಪುರನಾಗಿ ಚಂದ್ರಶೇಖರ್ ಧರ್ಮಸ್ಥಳ, ಮುಂದಾಸನಾಗಿ ಮಹೇಶ್ ಮಣಿಯಾನಿ, ಸುಗ್ರೀವಾಗಿ ನಮ್ಮ ಮಿಷಿಗನ್ನವರಾದ ಪುರುಷೋತ್ತಮ್ ಮರಗಡ, ನಮ್ಮ ಊರಿನ ಬಾಲನಟ ಪ್ರಹ್ಲಾದ್ ರಾವ್, ರಕ್ತಬೀಜನಾಗಿ ಮೋಹನ್ ಬೆಲಿಪಾಡಿ, ರಕ್ಷೇಶ್ವರಿಯಾಗಿ ನಿಮ್ಮೆಲ್ಲ ಪರಿಚಿತರಾದ ಪ್ರಶಾಂತ್ ಕುಮಾರ್, ರಕ್ಷೇಶ್ವರಿ ಪಾತ್ರೆಯಾಗಿ ಮಹೇಶ್ ಮಣಿಯಾನಿ, ಸಪ್ತ ಮಾತೃಕೆಗಳು ಅಲ್ಪನಾ, ಲಿಪಿ, ಲಿಪಿಕಾ, ಆರ್ಥಿಕಾ, ಶ್ರೇಯ, ಸನ್ನಿಧಿ, ರಕ್ತ ಬೀಜಗಾಗಿ ಈಶಾ, ಅಭಿನವ್, ಪ್ರಹ್ಲಾದ್, ಸಂಜಯ್, ಅಕ್ಷಯ್. Let us start and enjoy the journey of Samudra. Thank you.
ಕೇಳಬೇಕು. ಪ್ರಪಂಚವೆಲ್ಲ ತಿಳಿದಿರುವಂತೆ ಇದು ನಾಕಲೋಕ, ಸ್ವರ್ಗದ ಸುಖದ ಭೂಮಿ. ಅರ್ಥಾತ್ ಇಲ್ಲಿ ಒಂದಿಷ್ಟು ದುಃಖವೆನ್ನುವುದು ಇಲ್ಲ. ತೇಜೋಧಿಪತಿಯಾದಂತಹ ಅಗ್ನಿ, ಧರ್ಮಾಧಿಪತಿಯಾದಂತಹ ಯಮ, ರಕ್ಷಾಧಿಪತಿಯಾದಂತಹ ನಿರುತಿ, ಜಲಾಧಿಪತಿಯಾದಂತಹ ವರುಣ, ಪ್ರಾಣಾಧಿಪತಿಯಾದಂತಹ ವಾಯುದೇವ, ಧನಾಧಿಪತಿಯಾದಂತಹ ಕುಬೇರ ಎಲ್ಲರೂ ನಿಮ್ಮ ಪ್ರಮುಖ ಆಸನಗಳಲ್ಲಿ ಆಸೀನರಾಗಿದ್ದೀರಿ ತಾನೇ? ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ನಿಮಗೆ ಗೊತ್ತಿದೆ, ದಿಕ್ಪಾಲಕರಿಗೆಲ್ಲ ಒಡೆಯನಾಗಿ ಈ ದೇವೇಂದ್ರ ಈ ಸಿಂಹಾಸನದಲ್ಲಿ ಕುಳಿತುಕೊಳ್ಳಬೇಕಿದ್ರೆ ಪಟ್ಟ ಶ್ರಮವೇನು, ಗಳಿಸಿಕೊಂಡಿರುವಂಥ ಅರ್ಹತೆ ಏನು ನಿಮಗೆ ಚೆನ್ನಾಗಿ ತಿಳಿದಿದೆ ತಾನೇ? ನೆನಪಿಸುವುದಕ್ಕೊಂದು ಕಾರಣ ಉಂಟು. ಕಶ್ಯಪ ಮಹರ್ಷಿಗಳ ಮಗನಾಗಿ ಪುರಂದರ ನಾಮಕನಾದಂತಹ ನಾನು ಶತಕ್ರತುವೆನಿಸಿದೆ, 100 ಯಾಗವನ್ನು ಮಾಡಿದೆ. ದೇವಲೋಕದ ಗದ್ದುಗೆಯನ್ನು ಏರುವುದಕ್ಕೆ ಬೇಕಾದಂಥ ಅರ್ಹತೆಯನ್ನು ಸ್ವಯಂ ಸಾಹಸದಿಂದ ಪ್ರಯತ್ನದಿಂದ ನಾನು ಸಂಪಾದಿಸಿದೆ. ಯಾವನೇ ಆದರೂ ಅಧಿಕಾರ ಗದ್ದುಗೆಯನ್ನು ಏರಬೇಕಿದ್ದರೆ ಮೊದಲು ಅರ್ಹತೆಯನ್ನು ಗಳಿಸಿಕೊಳ್ಳಬೇಕು. ಹಾಗಾಗಿಯೇ ನಾನೀಗ ಈ ಎಲ್ಲ ದೇವತೆಗಳಿಗೆ ಒಡೆಯನಾಗಿದ್ದೇನೆ. ಇಂದ್ರ, ಯಾವ ಇಂದ್ರ? ಪದವಿಯನ್ನು ಏರಿರತಕ್ಕಂತಹ ದೇವತೆಗಳಿಗೆ ಒಡೆಯನಾಗಿರುವಂತಹ ದೇವೇಂದ್ರ. ನಿಮಗೆ ಕೆಲವರಿಗೆ ಅನ್ನಿಸಬಹುದು ಸ್ವರ್ಗ ಸುಖವೇನೋ ಇದೆ, ರಂಭಾದಿ ನಾರಿಯರ ನರ್ತನ ಒಂದೆಡೆಗೆ, ಯಕ್ಷರ ಹಾಡುಗಾರಿಕೆ ಮತ್ತೊಂದೆಡೆಗೆ, ಋಷಿಮುನಿಗಳ ಮಂತ್ರಪಠನ ಇನ್ನೊಂದೆಡೆಗೆ, ಯೋಗ ಮತ್ತು ಭೋಗಗಳ ಸಮನ್ವಯವಾಗಿರುವಂತಹ ಈ ಸ್ವರ್ಗದಲ್ಲಿ ಸದಾಕಾಲ ದೇವೇಂದ್ರ ಇರುವುದಿಲ್ಲವಲ್ಲ. ಕಾರಣ ಉಂಟು. ತ್ರಿಮೂರ್ತಿಗಳ ಅನುಗ್ರಹವನ್ನು ಪಡೆಯುತ್ತಾರೆ. ಅದರಲ್ಲೂ ಬ್ರಹ್ಮ ಮತ್ತು ಈಶ್ವರ ಇವರ ಕುರಿತಾಗಿ ತಪಸ್ಸನ್ನು ಮಾಡಿದಂತಹ ನಮ್ಮ ದಾಯಾದಿಗಳಾದಂತಹ ದೈತ್ಯರು, ದಾನವರು ವರ ಪಡೆಯುತ್ತಾರೆ. ವರಬಲದಿಂದ ಕೊಪ್ಪಿ ದೇವಲೋಕಕ್ಕೆ ಮೊದಲು ದಾಳಿಯನ್ನು ಇಡುತ್ತಾರೆ. ದಾಳಿ ಇಟ್ಟುದರ ಪರಿಣಾಮ ಏನಾಗಿದೆ? ಇಂದು ನಿನ್ನೆಯ ಚರಿತ್ರೆ ಅಲ್ಲ. ಚಕ್ರಾಕಾರವಾಗಿ ಸಾಗುತ್ತಿರುವಂತಹ ಕಾಲಚಕ್ರದಲ್ಲಿ ಮೇಲಿದ್ದದ್ದು ಕೆಳಗೆ ಹೇಗೆ ಬರ್ತದೋ, ದೇವೇಂದ್ರನು ಪದವಿಯನ್ನು ಬಿಟ್ಟು ಒಮ್ಮೊಮ್ಮೆ ಹೋಗಬೇಕಾದ ಅನಿವಾರ್ಯತೆ ಬಂದಿದೆ. ಹೆದರಿದ್ದು ರಕ್ಕಸರಿಗಲ್ಲ, ರಕ್ಕಸರಿರ್ತಕ್ಕಂಥ ಬ್ರಹ್ಮನು ಮಹೇಶ್ವರನ ಕೊಟ್ಟಂತ ವರ ಇದೆಯಲ್ಲ, ಆ ವರವನ್ನು ನಾವು ಗೌರವಿಸಬೇಕಲ್ಲ. ಹಾಗಾಗಿಯೇ ಬಿಡುಗಣ್ಣರಾದಂತಹ ನಾವು ಕಣ್ಣು ಮುಚ್ಚದೇ ಇದ್ದರೂ ಕೂಡ ಅಶ್ರುಧಾರೆ ಸರಿಸಿ ನಾವೆಲ್ಲ ಓಡಿದ್ದು ನಿಜ. ನಾಳೆ ಎಲ್ಲಾದರೂ ಇದೇ ಸ್ವರ್ಗದ ಮೇಲೆ ಈ ಹಿಂದೆ ಚರಿತ್ರೆಯಲ್ಲಿ ಆದಂತೆ ಯಾರಾದರೂ ದಾನವರು ದಾಳಿ ಇಟ್ಟರೆ ಅಗ್ನಿ ಸಾಮರ್ಥ್ಯ ಉಂಟು ಎದುರಿಸುವುದಕ್ಕೆ, ವರುಣ ಪಾಶ ಗಟ್ಟಿಯಾಗಿ ಉಂಟು ನಿನ್ನಲ್ಲಿ, ನೀವೆಲ್ಲ ಸಿದ್ಧ ಇದ್ದೀರಿ. ಹಾಗಿದ್ರೆ ಮುಂದೆಯೂ ಕೂಡ ಈ ದೇವಲೋಕಕ್ಕೆ ಯಾವ್ದಾದ್ರು ದಾನವರಿಂದ ದಾಳಿಯಾಯಿತು ಎಂದಾದರೆ ಎದುರಿಸುವಂತಹ ಉತ್ಸಾಹ ತ್ರಿದಶರಾದಂತಹ ನಿಮಗೆ, ಅಮರರಾದಂತಹ ನಿಮಗೆ ಉಂಟು ತಾನೆ? ಸಮ್ಮತಿಯೋ? ಸಮ್ಮತಿಯೋ? ಇನ್ನು ಹೊಸ ವಿಷಯ, ಈ ದೇವಲೋಕದ ಸುಧರ್ಮ ಸಭೆಯಲ್ಲಿ ಆಡುವುದಕ್ಕೆ ದೇವೇಂದ್ರನಿಗೆ ಏನೂ ಇಲ್ಲ. ಆದ್ದರಿಂದ ಇವತ್ತಿನ ಈ ಸಭೆಯನ್ನು ಇಲ್ಲಿಗೆ ವಿಸರ್ಜಿಸಿದ್ದೇನೆ. ಸ್ವಸ್ಥಾನವನ್ನು ಸೇರಿ
ಸಂಪತ್ತಿನ ಪರಿಣಾಮ. ಧರೆಯಲ್ಲಿ ಬೆಳಕನ್ನು ಕಂಡವರೇ ನಾವಿರುವರು. ಹಿರಿಯವರಾದಂತಹ ನಾನೇ ಶುಂಭಾಸುರ, ಎರಡನೆಯವನನ್ನು ಅನುಜರಾದಂತಹ ಶುಂಭಾಸುರ. ಘನ ಪರಾಕ್ರಮದಿಂದ ಇಂದು ಶೋಣಿತಾ ಪಟ್ಟಣದ ವೈಭವದಿಂದ ಕಾಲ ಕಳೆಯುತ್ತಾ ಇದ್ದೇವೆ. ಶಂಭುವಿನ ಕೃಪೆಗೆ ಯಾರು ಪಾತ್ರನಾಗಿದ್ದಾರಂತ ಕೇಳಿದರೆ ಅದು ಶುಂಭಾಸುರ. ಆದ ಕಾರಣವೇ ನಮ್ಮ ಜಾದಂತಹ ಹೆಚ್ಚುಗಾರಿಕೆ. ರಾಕ್ಷಸರಿಗೆ ನ್ಯಾಯವನ್ನು ಒದಗಿಸುವುದಕ್ಕಾಗಿ, ಮರಣವನ್ನು ಗೆಲ್ಲುವಂತಹ ವರವನ್ನು ಪಡೆಯುವುದಕ್ಕಾಗಿ ಅರಣ್ಯ ಪ್ರದೇಶವನ್ನು ಸೇರಿದೆವು. ವಿಧಿಯಿಂದ ಯೋನಿಜರಿಂದ ಮರಣವಿಲ್ಲ, ಹರಿಹರಾಜ್ಯರಿಂದ ಸಾವಿಲ್ಲ. ಹೀಗೆ ವರವನ್ನು ಪಡೆದ ಬಳಿಕ ಮುಂದೇನು ಎನ್ನುವ ಹಾಗೆ ಆಲೋಚಿಸುತ್ತಿರುವಾಗಲೇ ತಾಯಿಯ ಕಣ್ಣೀರನ್ನು ಒರೆಸಬೇಕಾದ್ದು ಮಕ್ಕಳಾಗಿ ನಮಗೆ ಕರ್ತವ್ಯ. ಅದಕ್ಕಾಗಿ ದಿಗ್ವಿಜಯವನ್ನು ಕೈಗೊಂಡೆವು. ಭೂಲೋಕ ಪಾತಾಳ ಲೋಕಗಳನ್ನು ಸ್ವಾಧೀನಪಡಿಸಿದೆವು. ಉಳಿದಿರುವುದು ನಾಕ ಅಸುರ ಸೈನ್ಯದೊಂದಿಗೆ ಯಾಕೆ ಬರೀದೆ ಗೊಬ್ಬೆ ಹಾಕುತ್ತೆ? ನಿಧಾನ ಮಾತಾಡು. ನನಗೆ ನಾವು ಹೇಳಿದ ಹಾಗೆ ರಾಕ್ಷಸರಿಗೆ ಯಾವನು ಅನ್ಯಾಯವನ್ನು ಮಾಡುತ್ತಾರೆ, ಅವರ ಮುಂದೆ ನಮ್ಮ ಸ್ವರ ಹೀಗೆ. ಅದ ಕಾರಣ ನಿನಗೆ ಸೈರಿಸುವುದಕ್ಕೆ ಕೇಳುವುದಕ್ಕಾಗುತ್ತದೆ ಅಂತಿದ್ರೆ ಕೇಳಿಸಿಕೊಂಡರೆ ಸಾಕು. ಕೇಳ್ತೇನೆ, ಹೇಳು. ಸುರಪ್ಪನೆಂಬವನೇ ನೀನು ಇದಿರಾದಂತಹ ದೇವತೆಗಳನ್ನು ಸದೆಬಡಿದಿದ್ದೇನೆ. ಧೈರ್ಯದ ಮಾತನ್ನು ಹೇಳಿ ಯುದ್ಧಕ್ಕೆ ನಿಂತೆಯಲ್ಲ, ಕರ್ಣದ ರಕ್ಷಣೆ ಬೇಕು ಅಂತಿದ್ರೆ ನೀನು ಯಾಕೆ ಬಂದದ್ದೀಗ? ಸ್ವಾಧೀನಕ್ಕೆ ಶೋಣಿತಾಪುರ ಪಾತಾಳದ ಯಾವುದೋ ಮೂಲೆಯಲ್ಲಿ ರಾಕ್ಷಸರಿಗಾಗಿ ಇದ್ದಂತಹ ಒಂದು ಸ್ಥಳ. ನೀವು ಅಲ್ಲಿ ವಾಸ ಮಾಡುತ್ತೀರಿ ಎಂದಾದರೆ, ಸ್ವಸ್ಥಾನದಲ್ಲೇ ಸುಕ್ಷೇಮದಲ್ಲಿ ಇರುತ್ತೀರಿ ಎಂದಾದರೆ ನಮ್ಮ ಆಕ್ಷೇಪವಿಲ್ಲ. ಲೋಕದ ಧರ್ಮವೆಂದರೆ ಏನು, ಯಾವುದು, ಎಲ್ಲಿ, ಹೇಗೆ, ಎಷ್ಟು ಸಮಯ ಇರಬೇಕು, ಅಷ್ಟು ಸಮಯ ಇರಬೇಕು. ನೀವೀಗ ದೇವಲೋಕ ಒಂದು ಮನ್ವಂತರದವರೆಗೆ ಪುರಂದರ, ನಾನು ಇಂದ್ರ, ಮುಂದಿನ ಮನ್ವಂತರಕ್ಕೆ ನಾನು ನಿಶ್ಚಯ ಮಾಡಿದ್ದಲ್ಲ, ನೀವು ನಿಶ್ಚಯ ಮಾಡಿದ್ದಲ್ಲ. ಮುಗಿತದೆ ಗೊತ್ತು. ಹೌದು 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 ಹೌದು. ಹಾಗಾಗಿ ನಿನ್ನ ಅವಧಿ ಎಷ್ಟು ಅಂತ ನೀನು ತೀರ್ಮಾನ ಮಾಡಿಕೊ. ನಿನ್ನ ಅಪ್ಪನು ನನ್ನ ಅಪ್ಪನು ಒಬ್ಬರೇ, ಅಮ್ಮ ಬೇರೆ ಬೇರೆ. ದಕ್ಷ ಪ್ರಜಾಪತಿಯ ಮಕ್ಕಳಲ್ಲಿ ನೀನು ದ್ವಿತೀಯ ಮಗ, ನಾನು ಅದಿತಿಯ ಮಗ.
ದಾಯಾದ್ಯ ಮತ್ಸರದಿಂದ ತಮ್ಮ ಅಣ್ಣನಿಗೆ ಗೌರವ ಕೊಡಬೇಕು ಹೇಗೆ ಅಂತ ನಿನಗೆ ಗೊತ್ತಿಲ್ಲ. ಆಯ್ತು, ಹೇಳ್ಕೊಂಡು ಯುದ್ಧಕ್ಕೆ ಬನ್ನಿ. ನೀನು ಆಸೆ ಪಟ್ಟಿದ್ದು ದುರಾಸೆ, ಇದು ಸ್ವಾರ್ಜಿತ ಅಪ್ಪನಾಸ್ತಿ ಅಲ್ಲ. ಬಿಟ್ಟು ಹೋಗುತ್ತೀಯ ವಜ್ರ ಆಯ್ತು. ಇದುವೇ ಆಗಿದೆ. ಇದರಾದಂತಹ ದೇವತೆಗಳಿಗೆ ಸರಿಯಾಗಿ ಉತ್ತರಿಸಿದ್ದೇವೆ. ತೀರಕ್ಕೆ ನಿಲ್ಲಲಾಗದೆ ಬೆನ್ನು ಹಾಕಿದ್ದಾನೆ. ಚಾರು ಚತುರ್ಥ ಸಜಗಕ್ಕೆ ಅಧಿಕಾರಿ. ಇನ್ನು ಮುಂದೆ ನಾನು ಹೇಳಿದ ಹಾಗೆ ಎಲ್ಲರೂ ಕೇಳತಕ್ಕದ್ದು. ಧರ್ಮೂರರಲ್ಲಿ ನಡೆಯುವಂತಹ ಯಜ್ಞಯಾಗಾದಿಗಳು ಇನ್ನು ಶುಂಭರಿಗೆ ಸಲ್ಲಬೇಕು. ನಮ್ಮ ಅಧಿಕಾರವನ್ನು ಒಪ್ಪಿಕೊಳ್ಳತಕ್ಕದ್ದು. ಮೀರಿ ನಡೆದರೆ ತಲೆ ಹೋದಿತ್ತು. ಎಚ್ಚರ! ನನ್ನ ಮೇಲೆ ವಿಶ್ವಾಸ ಭರವಸೆ ಇಟ್ಟಿರುವಂಥ ಉಳಿದ ಎಲ್ಲ ದೇವತೆಗಳು ನನ್ನನ್ನು ಅನುಸರಿಸಿಕೊಂಡು ಕಾಡು ಬೆಟ್ಟ ಚಿಟ್ಟೆ ನದಿ ನದ ತೊರೆ ಎಲ್ಲವನ್ನೂ ವೇಗವಾಗಿ ಓಡಿ ಓಡಿ ತಗ್ಗಿಸಿಕೊಂಡು ಬಂದು ಸೇರಿದೆವಲ್ಲ. ನೀವೆಲ್ಲ ಅಲ್ಲಲ್ಲೇ ಸ್ವಲ್ಪ ಧೈರ್ಯಸ್ಥರಾಗಿರಿ. ಏನು ಮಾಡೋಣ? ಕಾಲಾಯ ತಸ್ಮೈ ನಮಃ ಎಂದು ಇದಕ್ಕೆ ಪ್ರಾಜ್ಞರು ಹೇಳಿದ್ದಲ್ಲವೇ? ಚಕ್ರಾರ ಪಂಕ್ತಿವ. ಸುಖ ಇದ್ದಲ್ಲಿ ಆಮೇಲೆ ಸ್ವಲ್ಪ ಸಮಯ ದುಃಖ ಬರ್ತದೆ. ದುಃಖ ಇದ್ದವನು ದುಃಖವನ್ನು ಕಳೆದುಕೊಂಡು ಸುಖವನ್ನು ಮತ್ತೆ ಪಡೆಯುತ್ತಾನೆ. ಪರಿವರ್ತನಶೀಲವಾದುದು, ಪುನರಾವರ್ತನಶೀಲವಾದುದು. ಹಾಗೆ ಆಯಿತಲ್ಲ. ಈಗ ಸ್ವರ್ಗವನ್ನು ಕಳೆದುಕೊಂಡಿದ್ದೇವೆ. ಲೋಕದಲ್ಲಿ ಧರ್ಮದ ಸ್ಥಿತಿ ಕೆಟ್ಟು ಹೋಗಿದೆ. ಈ ದುಷ್ಟರನ್ನು ವಧಿಸಿಯೋ ಅಥವಾ ಇನ್ನಾವುದೇ ರೀತಿಯಾದರೂ ದಮನ ಮಾಡಿ ಅವನನ್ನು ಮುಗಿಸಬೇಕಾದದ್ದು ನನ್ನ ಹೊಣೆಗಾರಿಕೆ. ಸುಧರ್ಮ ಸರ್ವೆಯ ಅಧಿಕಾರಿ ನಾನೇ ಸೋತಿದ್ದೆ. ಸೋತದ್ದು ಮೊದಲಲ್ಲ. ದೇವೇಂದ್ರ ಈ ಬಗೆಯಲ್ಲಿ ಓಡಿ ಹೋದದ್ದು ಮೊದಲಲ್ಲ. ಹಿಂದೊಮ್ಮೆ ದುಷ್ಟ ದಾನವ ಮಹಿಷಾಸುರ ಲೋಕವನ್ನೆಲ್ಲ ಕಂಗಡಿಸಿದಂತಹ ಕಾಲಕ್ಕೆ ನಾವು ಧ್ಯಾನ ಮಾಡಿದ್ದು ತ್ರಿಮೂರ್ತಿಗಳ ಸಹಿತವಾಗಿ ಆ ದೇವಿಯನ್ನಲ್ಲವೇ? ಅಷ್ಟಭುಜೆಯ ದೇವಿ ನಮ್ಮ ಮುಂದೆ ಪ್ರತ್ಯಕ್ಷವಾಗಿ ಮಹಿಷಾಸುರನ ವಧೆಯನ್ನು ಮಾಡಿದ ಬಳಿಕ ಒಂದು ಅಭಯವಾಕ್ಯ ನೀಡಿದ್ದಾಳೆ. ಮುಂದೆಯೂ ನಿಮಗೆ ಕಷ್ಟವದಗೆ ಬಂದರೆ ತುಯಿನಾದ್ರಿಯನ್ನು ಸೇರಿ ನನ್ನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಪಂಚವನ್ನು ಪ್ರಸವಿಸಿರುವಂತಹ ನಾನು ಪ್ರಪಂಚವನ್ನು ಹೊರೆಯುವ ಹೊಣೆಗಾರಿಕೆಯನ್ನು ಹೊತ್ತವಳಾಗಿದ್ದೇನೆ. ಧ್ಯಾನ ಮಾಡಿ ಅಭಯ ಕೊಡುತ್ತೇನೆ ಅಂತ ಹೇಳಿದ ಮಾತು ಈಗ ನೆನಪಾಯಿತು. ಸಂಕಟ ಬಂದಾಗಲೇ ಅಲ್ಲವೇ ದೇವರ ನೆನಪಾಗುವುದು. ಇದು ಸೇರಿದ ಸ್ಥಳವೇ
ತುಹಿನಾದ್ರಿ. ಹಾಗಿದ್ದರೆ ಆ ಭಗವತಿಯನ್ನು, ಆ ಮಹಿಷವರ್ತಿಯನ್ನು, ನಮ್ಮನ್ನು ಪೊರೆಯುವಂತ ಮಹಾ ತಾಯಿಯನ್ನು ನಾವೆಲ್ಲ ಸೇರಿ ಒಟ್ಟಿಗೆ ಧ್ಯಾನ ಮಾಡೋಣ. ಅಮ್ಮ, ಅಮ್ಮ, ಜಗದಂಬೆ ತಾಯೇ. ಅಭಯಪ್ರದಾಯಿನಿ, ವಾತ್ಸಲ್ಯಮಯಿ, ಕರುಣಾಮಯಿ. ಅಮ್ಮ, ಈ ಹಿಂದೆ ನಾವೆಲ್ಲ ಈ ರೀತಿಯಲ್ಲಿ ಇಲ್ಲಿಗೆ ಬಂದುದಿಲ್ಲ. ಒಮ್ಮೆ ಬಂದುದಿದೆ, ಮಹಿಷಾಸುರನ ವಧೆಗೆ ಪೂರ್ವಭಾವಿಯಾಗಿ. ಅಮ್ಮ, ಈಗ ನಮ್ಮನ್ನೆಲ್ಲ ಉದ್ಧರಿಸಬೇಕು, ನಮ್ಮನ್ನೆಲ್ಲ ಹೊರಬೇಕು. ಪಾದವರಿಕೆ ಮರ ಹೋಗಿದ್ದೇವಮ್ಮ. ಅಮ್ಮ, ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಗದ ಪೀಠ